ಕೋಲಾರ ಜಿಲ್ಲೆಯ ಹೊರವಲಯದ ಕೋಡಿಕಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕಸದ ರಾಶಿ ಪತ್ತೆಯಾಗಿರೋದು. ಸರ್ಕಾರಿ ಶಾಲೆಯ ಮೈದಾನ ಮಕ್ಕಳಿಗೆ ಆಡೋದಕ್ಕಿರಬೇಕಾಗಿತ್ತು, ಆದ್ರೆ ಯಾರೋ ಬಂದು ಕಸ ಸುರಿಯೋದಕ್ಕೆ ಆ ಜಾಗ ಇದ್ದಂಗಾಗಿದೆ. ಈ ಬಗ್ಗೆ ಶಿಕ್ಷಕರು ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಸಹ ನಾನು ಇವತ್ತು ಡಿಟೇಲ್ ಆಗಿ ತೋರಿಸ್ಕೊಂಡ್ ಬರ್ತಾ ಇರುವಂತದ್ದು. ಅದು ಸಹ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಗ್ರಾಮದಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿರುವಂತದ್ದು. ದೃಶ್ಯ ನೋಡೋದಾದ್ರೆ ಇಲ್ಲಿ ಸುಮಾರು 2 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಶಾಲೆ ಅದು. ಆದ್ರೆ ಶಾಲೆಯ ವಾತಾವರಣ ಇಲ್ಲಿ ಸಹ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ನೋಡಬಹುದು ಊರಿನ ಕಸವೆಲ್ಲ ಇಲ್ಲೇ ತುಂಬಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಬಹುದು ಈ ಭಾಗದಲ್ಲಿ ಇರುವಂತಹ ಎಲ್ಲ ಕಸದ ಗುಂಡಿಗಳು, ಕಸದ ರಾಶಿನೇ ಇಲ್ಲಿ ಸುರಿದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೋಡಿಕಣ್ಣೂರಿನಲ್ಲಿ ಸುಮಾರು 120ರಿಂದ 130 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶಾಲೆಯ ವಾತಾವರಣ ಸಹ ಎಲ್ಲೂ ಸಹ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಸ್ವಚ್ಛತೆ ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಓದುವಂತಹ ಶಾಲೆಗಳು ಪ್ರಮುಖವಾಗಿ ಸ್ವಚ್ಛತೆಯಿಂದ ಇರಬೇಕು, ಮತ್ತೆ ಸಾಕಷ್ಟು ಸ್ವಚ್ಛತೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸರ್ಕಾರಿ ನಿಯಮಗಳು ಸಹ ಇರುವಂತದ್ದು. ಆದ್ರೆ ದೃಶ್ಯ ನೋಡಿದ್ರೆ ನೋಡಬಹುದು ನೀರು ಹರಿದು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಕಸದ ರಾಶಿಗಳು ಎಲ್ಲ ಕಡೆ ಇರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣವೂ ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ರೀತಿಯ ಓವರ್ ಹೆಡ್ ಟ್ಯಾಂಕ್ ಇರುವಂತದ್ದು. ಅಂದ್ರೆ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿರುವಂತದ್ದು. ಈ ಓವರ್ ಹೆಡ್ ಟ್ಯಾಂಕ್ ಹೇಗಿದೆ ಅಂತ ಹೇಳ್ತಿದ್ರೆ ಇಲ್ಲಿಂದ ಆ ಗ್ರಾಮಕ್ಕೆ ಆ ಗ್ರಾಮದ ಜನರಿಗೆ ನೀರು ಸರಬರಾಜಾಗುವಂತದ್ದು. ಆದರೆ ಆ ಓವರ್ ಹೆಡ್ ಟ್ಯಾಂಕ್ ನಿಂದ ಲೀಕೇಜ್ ಆಗ್ತಾ ಇರೋ ಕಾರಣ ಇವತ್ತು ನೀರು ಹರಿದುಕೊಂಡು ಶಾಲೆಯ ಮುಂಭಾಗದಲ್ಲಿ ಬರ್ತಾ ಇರುವಂತದ್ದು ನೋಡಬಹುದು. ದೃಶ್ಯಗಳಲ್ಲಿ ಶಾಲೆಯ ಪಕ್ಕದಲ್ಲಿ ಇರುವಂತದ್ದು. ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಇವತ್ತು ಶಾಲೆಯ ಪಕ್ಕದಲ್ಲಿ ಇರೋದರಿಂದ ಒಂದು ರೀತಿಯ ಭಯದ ವಾತಾವರಣ ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಕಸ್ಮಿಕವಾಗಿ ಏನಾದ್ರು ಬಿದ್ದರೆ ಮಕ್ಕಳ ಜೊತೆ ಚೆಲ್ಲಾಟವಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ನೋಡಬಹುದು ಸಾಕಷ್ಟು ಹಳೆಯದಾದಂತಹ ಓವರ್ ಹೆಡ್ ಟ್ಯಾಂಕು ಈಗಾಗಲೇ ಸಾಕಷ್ಟು ಲೀಕು ಸಹ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನೀರು ಸಹ ಹರಿದು ಬರ್ತಾ ಇದೆ. ಈಗಾಗಲೇ ಶಾಲೆಯ ಮುಖ್ಯಸ್ಥರಾಗಬಹುದು ಮತ್ತೆ ಗ್ರಾಮಸ್ಥರಾಗಬಹುದು ದೂರು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನೋಡಬಹುದು ಸಾಕಷ್ಟು ಶಿಥಿಲಗೊಂಡಿದೆ. ಅದ್ರ ಜೊತೆಗೆ ಲೀಕೇಜ್ ಸಹ ಆಗ್ತಾ ಇರೋ ಕಾರಣ ಯಾವಾಗ ಬೀಳುತ್ತಂಬ ಸಹ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ಮಕ್ಕಳು ವ್ಯಾಸಂಗ ಮಾಡುವಂತದ್ದು ನೋಡಬಹುದು. ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲಿ ಸಾಕಷ್ಟು ಶಾಲೆಯಲ್ಲಿ ಇರುವಂತದ್ದು ನೋಡಬಹುದು. ಮತ್ತೆ ಈ ಓವರ್ ಹೆಡ್ ಟ್ಯಾಂಕ್ ಅನ್ನು ಲಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕೆಂಬುದು ಗ್ರಾಮಸ್ಥರಾಗಬಹುದು ಮತ್ತೆ ಮಕ್ಕಳಾಗಬಹುದು ಒತ್ತಾಯ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯ ಹೊರವಲಯದ ಕೋಡಿಕಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕಸದ ರಾಶಿ ಪತ್ತೆಯಾಗಿರೋದು. ಸರ್ಕಾರಿ ಶಾಲೆಯ ಮೈದಾನ ಮಕ್ಕಳಿಗೆ ಆಡೋದಕ್ಕಿರಬೇಕಾಗಿತ್ತು, ಆದ್ರೆ ಯಾರೋ ಬಂದು ಕಸ ಸುರಿಯೋದಕ್ಕೆ ಆ ಜಾಗ ಇದ್ದಂಗಾಗಿದೆ. ಈ ಬಗ್ಗೆ ಶಿಕ್ಷಕರು ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಸಹ ನಾನು ಇವತ್ತು ಡಿಟೇಲ್ ಆಗಿ ತೋರಿಸ್ಕೊಂಡ್ ಬರ್ತಾ ಇರುವಂತದ್ದು. ಅದು ಸಹ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಗ್ರಾಮದಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿರುವಂತದ್ದು. ದೃಶ್ಯ ನೋಡೋದಾದ್ರೆ ಇಲ್ಲಿ ಸುಮಾರು 2 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಶಾಲೆ ಅದು. ಆದ್ರೆ ಶಾಲೆಯ ವಾತಾವರಣ ಇಲ್ಲಿ ಸಹ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ನೋಡಬಹುದು ಊರಿನ ಕಸವೆಲ್ಲ ಇಲ್ಲೇ ತುಂಬಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಬಹುದು ಈ ಭಾಗದಲ್ಲಿ ಇರುವಂತಹ ಎಲ್ಲ ಕಸದ ಗುಂಡಿಗಳು, ಕಸದ ರಾಶಿನೇ ಇಲ್ಲಿ ಸುರಿದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೋಡಿಕಣ್ಣೂರಿನಲ್ಲಿ ಸುಮಾರು 120ರಿಂದ 130 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶಾಲೆಯ ವಾತಾವರಣ ಸಹ ಎಲ್ಲೂ ಸಹ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಸ್ವಚ್ಛತೆ ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಓದುವಂತಹ ಶಾಲೆಗಳು ಪ್ರಮುಖವಾಗಿ ಸ್ವಚ್ಛತೆಯಿಂದ ಇರಬೇಕು, ಮತ್ತೆ ಸಾಕಷ್ಟು ಸ್ವಚ್ಛತೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸರ್ಕಾರಿ ನಿಯಮಗಳು ಸಹ ಇರುವಂತದ್ದು. ಆದರೆ ದೃಶ್ಯ ನೋಡಿದ್ರೆ ನೋಡಬಹುದು ನೀರು ಹರಿದು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಕಸದ ರಾಶಿಗಳು ಎಲ್ಲ ಕಡೆ ಇರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣವೂ ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ರೀತಿಯ ಓವರ್ ಹೆಡ್ ಟ್ಯಾಂಕ್ ಇರುವಂತದ್ದು. ಅಂದ್ರೆ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿರುವಂತದ್ದು. ಈ ಓವರ್ ಹೆಡ್ ಟ್ಯಾಂಕ್ ಹೇಗಿದೆ ಅಂತ ಹೇಳ್ತಿದ್ರೆ ಇಲ್ಲಿಂದ ಆ ಗ್ರಾಮಕ್ಕೆ ಆ ಗ್ರಾಮದ ಜನರಿಗೆ ನೀರು ಸರಬರಾಜಾಗುವಂತದ್ದು. ಆದರೆ ಓವರ್ ಹೆಡ್ ಟ್ಯಾಂಕ್ ನಿಂದ
ಲೀಕೇಜ್ ಆಗ್ತಾ ಇರೋ ಕಾರಣ ಇವತ್ತು ನೀರು ಹರಿದುಕೊಂಡು ಶಾಲೆಯ ಮುಂಭಾಗದಲ್ಲಿ ಬರ್ತಾ ಇರುವಂತದ್ದು ನೋಡಬಹುದು. ದೃಶ್ಯಗಳಲ್ಲಿ ಏನು ಶಾಲೆಯ ಪಕ್ಕದಲ್ಲಿ ಇರುವಂತದ್ದು ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಇವತ್ತು ಶಾಲೆಯ ಪಕ್ಕದಲ್ಲಿ ಇರೋದರಿಂದ ಒಂದು ರೀತಿಯ ಭಯದ ವಾತಾವರಣ ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅಕಸ್ಮಾತ್ ಅಂದ್ರೆ ಆಕಸ್ಮಿಕವಾಗಿ ಏನಾದ್ರು ಬಿದ್ದರೆ ಮಕ್ಕಳ ಜೊತೆ ಚೆಲ್ಲಾಟವಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದು. ಯಾಕಂತ ಹೇಳಿದ್ರೆ ನೋಡಬಹುದು ಸಾಕಷ್ಟು ಹಳೆಯದಾದಂತಹ ಏನು ಓವರ್ ಹೆಡ್ ಟ್ಯಾಂಕು ಈಗಾಗಲೇ ಸಾಕಷ್ಟು ಲೀಕು ಸಹ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನೀರು ಸಹ ಹರಿದು ಬರ್ತಾ ಇದೆ. ಈಗಾಗಲೇ ಏನು ಶಾಲೆಯ ಮುಖ್ಯಸ್ಥರಾಗ್ಬೋದು ಮತ್ತೆ ಗ್ರಾಮಸ್ಥರಾಗ್ಬೋದು ದೂರು ಕೊಟ್ಟಿದ್ದಾರೆ, ಆದರೆ ಇದುವರೆಗೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನೋಡಬಹುದು ಸಾಕಷ್ಟು ಶಿಥಿಲಗೊಂಡಿದೆ, ಅದ್ರ ಜೊತೆಗೆ ಲೀಕೇಜ್ ಸಹ ಆಗ್ತಾ ಇರೋ ಕಾರಣ ಯಾವಾಗ ಬೀಳುತ್ತಂಬ ಸಹ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ಮಕ್ಕಳು ವ್ಯಾಸಂಗ ಮಾಡುವಂತದ್ದು ನೋಡಬಹುದು. ಏನು ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲಿ ಸಾಕಷ್ಟು ಶಾಲೆಯಲ್ಲಿ ಇರುವಂತದ್ದು ನೋಡಬಹುದು. ಮತ್ತೆ ಈ ಓವರ್ ಹೆಡ್ ಟ್ಯಾಂಕ್ ಅನ್ನು ಏನು ಲಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕೆಂಬುದು ಗ್ರಾಮಸ್ಥರಾಗ್ಬೋದು ಮತ್ತೆ ಮಕ್ಕಳಾಗ್ಬೋದು ಒತ್ತಾಯ ಮಾಡ್ತಾರಂತದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯ ಹೊರವಲಯದ ಕೋಡಿಕಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕಸದ ರಾಶಿ ರಾಶಿ ಪತ್ತೆಯಾಗಿರೋದು. ಸರ್ಕಾರಿ ಶಾಲೆಯ ಮೈದಾನ ಮಕ್ಕಳಿಗೆ ಆಡೋದಕ್ಕಿರಬೇಕಾಗಿತ್ತು, ಆದ್ರೆ ಯಾರೋ ಬಂದು ಕಸ ಸುರಿಯೋದಕ್ಕೆ ಆ ಜಾಗ ಇದ್ದಂಗಾಗಿದೆ. ಈ ಬಗ್ಗೆ ಶಿಕ್ಷಕರು ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಸಹ ನಾನು ಇವತ್ತು ಡಿಟೇಲ್ ಆಗಿ ತೋರಿಸ್ಕೊಂಡ್ ಬರ್ತಾ ಇರುವಂತದ್ದು. ಅದು ಸಹ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಗ್ರಾಮದಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸರ್ಕಾರಿ ಏನು ಪ್ರಾಥಮಿಕ ಶಾಲೆ ಆಗಿರುವಂತದ್ದು. ದೃಶ್ಯ ನೋಡೋದಾದ್ರೆ ಇಲ್ಲಿ ಸುಮಾರು 2 ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಶಾಲೆ ಅದು. ಆದ್ರೆ ಶಾಲೆಯ ವಾತಾವರಣ ಇಲ್ಲಿ ಸಹ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ನೋಡಬಹುದು ಏನು ಊರಿನ ಏನು ಕಸವೆಲ್ಲ ಇಲ್ಲೇ ತುಂಬಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಬಹುದು ಈ ಭಾಗದಲ್ಲಿ ಇರುವಂತಹ ಎಲ್ಲ ಕಸದ ಗುಂಡಿಗಳು, ಕಸದ ರಾಶಿನ ಇಲ್ಲಿ ಸುರಿದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕೋಡಿಕಣ್ಣೂರಿನಲ್ಲಿ ಸುಮಾರು 120ರಿಂದ 130 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶಾಲೆಯ ವಾತಾವರಣ ಸಹ ಎಲ್ಲೂ ಸಹ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಸ್ವಚ್ಛತೆ ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಏನು ವಿದ್ಯಾರ್ಥಿಗಳು ಓದುವಂತಹ ಶಾಲೆಗಳು ಪ್ರಮುಖವಾಗಿ ಸ್ವಚ್ಛತೆಯಿಂದ ಇರಬೇಕು, ಮತ್ತೆ ಸಾಕಷ್ಟು ಏನು ಸ್ವಚ್ಛತೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹಲವಾರು ಸರ್ಕಾರಿ ನಿಯಮಗಳು ಸಹ ಇರುವಂತದ್ದು. ಆದರೆ ದೃಶ್ಯ ನೋಡಿದ್ರೆ ನೋಡಬಹುದು ನೀರು ಹರಿದು ಬರ್ತಾ ಇರುವಂತದ್ದು, ಅದರ ಜೊತೆಗೆ ಏನು ಕಸದ ರಾಶಿಗಳು ಎಲ್ಲ ಕಡೆ ಇರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣವೂ ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ರೀತಿಯ ಓವರ್ ಹೆಡ್ ಟ್ಯಾಂಕ್ ಇರುವಂತದ್ದು, ಅಂದ್ರೆ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿರುವಂತದ್ದು. ಈ ಓವರ್ ಹೆಡ್ ಟ್ಯಾಂಕ್ ಹೇಗಿದೆ ಅಂತ ಹೇಳ್ತಿದ್ರೆ ಇಲ್ಲಿಂದ ಆ ಗ್ರಾಮಕ್ಕೆ ಎಲ್ಲ ಆ ಗ್ರಾಮದ ಜನರಿಗೆ ನೀರು ಸರಬರಾಜು ಆಗುವಂತದ್ದು. ಆದರೆ ಆ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ನಿಂದ ಲೀಕೇಜ್ ಆಗ್ತಾ ಇರೋ ಕಾರಣ ಇವತ್ತು ನೀರು ಹರಿದುಕೊಂಡು ಶಾಲೆಯ ಮುಂಭಾಗದಲ್ಲಿ ಬರ್ತಾ ಇರುವಂತದ್ದು ನೋಡಬಹುದು. ದೃಶ್ಯಗಳಲ್ಲಿ ಏನು ಶಾಲೆಯ ಪಕ್ಕದಲ್ಲಿ ಇರುವಂತದ್ದು ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಇವತ್ತು ಶಾಲೆಯ ಪಕ್ಕದಲ್ಲಿ ಇರೋದರಿಂದ ಒಂದು ರೀತಿಯ ಭಯದ ವಾತಾವರಣ ಸಹ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅಕಸ್ಮಾತ್ ಅಂದ್ರೆ ಆಕಸ್ಮಿಕವಾಗಿ ಏನಾದ್ರು ಬಿದ್ದರೆ ಮಕ್ಕಳ ಜೊತೆ ಚೆಲ್ಲಾಟವಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದು. ಯಾಕಂತ ಹೇಳಿದ್ರೆ ನೋಡಬಹುದು ಸಾಕಷ್ಟು ಹಳೆಯದಾದಂತಹ ಏನು ಓವರ್ ಹೆಡ್ ಟ್ಯಾಂಕು ಈಗಾಗಲೇ ಸಾಕಷ್ಟು ಲೀಕು ಸಹ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನೀರು ಸಹ ಹರಿದು ಬರ್ತಾ ಇದೆ. ಈಗಾಗಲೇ ಏನು ಶಾಲೆಯ ಮುಖ್ಯಸ್ಥರಾಗ್ಬೋದು ಮತ್ತೆ ಗ್ರಾಮಸ್ಥರಾಗ್ಬೋದು ದೂರು ಕೊಟ್ಟಿದ್ದಾರೆ, ಆದರೆ ಇದುವರೆಗೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನೋಡಬಹುದು ಸಾಕಷ್ಟು ಶಿಥಿಲಗೊಂಡಿದೆ, ಅದ್ರ ಜೊತೆಗೆ ಲೀಕೇಜ್ ಸಹ ಆಗ್ತಾ ಇರೋ ಕಾರಣ ಯಾವಾಗ ಬೀಳುತ್ತಂಬ ಸಹ ನಿಟ್ಟಿನಲ್ಲಿ ಇವತ್ತು ಭಯದ ವಾತಾವರಣದಲ್ಲಿ ಮಕ್ಕಳು ವ್ಯಾಸಂಗ ಮಾಡುವಂತದ್ದು ನೋಡಬಹುದು. ಏನು ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲಿ ಸಾಕಷ್ಟು ಶಾಲೆಯಲ್ಲಿ ಇರುವಂತದ್ದು ನೋಡಬಹುದು. ಮತ್ತೆ ಈ ಓವರ್ ಹೆಡ್ ಟ್ಯಾಂಕ್ ಅನ್ನು ಏನು ಲಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕೆಂಬುದು ಗ್ರಾಮಸ್ಥರಾಗ್ಬೋದು ಮತ್ತೆ ಮಕ್ಕಳಾಗ್ಬೋದು ಒತ್ತಾಯ ಮಾಡ್ತಾರಂತದ್ದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.